ಮೋದಿ ಒಂದೇ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಅದು ಒಂದೇ ಹೇಳೋದು. ಅದು ಬಿಟ್ಟರೆ ನಾ ಏನು ಹೇಳಕ್ಕೆ ಹೋಗೋದಿಲ್ಲ. ಅದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಒನ್ ಸೈಡೆಡ್ ಇಲೆಕ್ಷನ್ ಅದು ನರೇಂದ್ರ ಮೋದಿ ಸೈಡ್. ಇಲ್ಲಿ ಎಲ್ಲ ಎಷ್ಟು ಈಗೇನು 18 ಸೀಟ್ ಗೆದಿಬೇಕಲ್ಲ. ಈಗ 18 ಎಷ್ಟು 24 ಸೀಟ್ ಉತ್ತರ ಕರ್ನಾಟಕದಲ್ಲಿ ಎಲ್ಲನೂ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದಾವ. ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ವ್ಯತ್ಯಾಸಗಳದಾವ. ಅದಕ್ಕೆ ನಾನು ಕನಿಷ್ಠ ಏನಿಲ್ಲ ಅಂದರೂ 22 ಸೀಟ ಖಂಡಿತ ನಾವು ಭಾರತೀಯ ಜನತಾ ಪಕ್ಷದವರು ಗೆಲ್ತೇವೆ ಅನ್ನೋದು. ಅದ್ರ ಜೊತೆ ನಮ್ಮ ಏನು ಅಲೈನ್ಸ್ ಪಾರ್ಟಿಯವರು ಅದಾರ, ಜಾತ್ಯತೀತ ಜನತಾ ದಳದವರು, ಅವರು ಕೂಡ 2 ರಿಂದ 3 ಸೀಟ್ಗಳನ್ನು ಗೆಲ್ತಕ್ಕಂಥ ನಮಗೆ ಅವಕಾಶ ಅದ. ಕಾಂಗ್ರೆಸ್ದು ದೇವ್ರು ಏನಪ್ಪಾಗಿ 0 ಮಾಡ್ತಿದ್ದ, ಏನೋ ಬಗ್ಗೆ ಉಳ್ಕೊಂಡು 1-2 ಸೀಟ್ ಬರ್ತಾವೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನು ಬರೋದಿಲ್ಲ. ಒಂದು ಕಡೆ ಅವ್ರು ಕಾಂಗ್ರೆಸ್ದವ್ರು ಏನು ಹೇಳ್ತಾರೆ ಅಂದರೆ, ನಮ್ಮ ಗ್ಯಾರಂಟಿಗಳನ್ನು ನೋಡಿ ಮೋದಿ ಅವರು ಕೂಡ ಗ್ಯಾರಂಟಿಗಳನ್ನು ಈಗ ಪ್ರಚಾರಕ್ಕೆ ನೋಡಪ್ಪ, ಅವ್ರು ಏನಾರ ಹೇಳ್ಕೊಂಡು ತೊಗೊಂಡು ಏನು ಮಾಡ್ಬೇಕು. ಅವ್ರು ಗ್ಯಾರಂಟಿ ಕೊಟ್ಟಾರಪ್ಪ, ಒಂದೇ ಚಲೋ ಅದಾವ ಗ್ಯಾರಂಟಿ. ಒಂದೇ ನೋಡ, ಹೆಣ್ಮಕ್ಳಿಗೆ ಬಸ್ಸಿಗೆ ಹೋಗಕ್ಕೆ ಪುಕ್ಕಟ್ ಬಸ್ ಕೊಟ್ಟಾರ, ಆಮೇಲೆ ರೊಕ್ಕ ಕೊಟ್ಟವ್ ಟಪ್ಪದ ಮೇಲೆ ಕುಂದಿರ್ತಾನೆ. ಅದು ಒಂದು ಮಾಡ್ಯಾರ ನೋಡಿ. ಆ ತರುಣರಿಗೆಲ್ಲ ಎಜುಕೇಟೆಡ್ ಇಂಜಿನಿಯರ್ಗಳಿಗೆ ನಾವು 3 ಸಾವಿರ ರೂಪಾಯಿ ಕೊಟ್ಟಾರ, 1 ರೂಪಾಯಿನ ಕೊಟ್ಟಾರ ಕೇಳ್ರಿ ಅವ್ರಿಗೆ. ಇದು ಆಶ್ವಾಸನ, ಇದು ಏನು ಜನರಿಗೆ ಕೊಡೋದು ಇದು. ಅದನ್ನೆಲ್ಲ ಗೊತ್ತದ ಜನರಿಗೆ, ಸಾರಿಗೆ ಪಾಠ ತಿಳಿಸ್ತಾರೆ. ಈಗ ನಾವು ಹೆಣ್ಮಕ್ಳ ಕಡೆ ಏನು ಹೇಳ್ತಾರೆ ಗೊತ್ತಾ, ಹಳ್ಳ್ಯಾಗ ಸಾಹೇಬ್ರ ನಮಗೆ ರೊಕ್ಕ ತೊಗೊಂಡು ನಮಗೆ ಕೊಟ್ಟಾನ, ಅವ್ನಿಗೊಮ್ಮೆ ಈಗ ಮುಖ್ಯಮಂತ್ರಿ ಮಾಡೋದ ಮುಗಿದು ಹೋಗ್ಯದ ಅವ್ರದ್ದು. ನಮಗೆ ಮೋದಿ ಬೇಕಾಗ್ಯದ, ಮೋದಿಗೆ ಓಟ್ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಕತ್ತಾರ. ಇನ್ನೊಂದು ಇದನ್ನು ಬಿಟ್ಟು ಹೇಳೋದಾದ್ರೆ ಒಂದು ಸಂತೋಷ ಸುದ್ದಿ ಏನಂದ್ರೆ, ಆಲ್ಮೇಲ್ ಟು ನಿಮ್ಮ ಭೀಮಾ ನದಿ ಅದಲ್ಲ, ಈ ದೇವಣಗಾಂವ್, ಇದು ಯಾವುದು ಒಂದು ರೋಡ, ಗಾಣಗಾಪುರ ಟು ಪಂಢರಪುರ ರೋಡ, ಇದು ನ್ಯಾಷನಲ್ ಹೈವೇ ಆಗಬೇಕು ಅಂತೇಳಿ ಬರೆದು ಕೊಟ್ಟಿದ್ರು. ಹಿಂದೆ ನಾ ಬರೆದ ಮೇಲೆ ನ್ಯಾಷನಲ್ ಹೈವೇ ಆಗಿತ್ತು. ಅದರ ದುಡ್ಡು ಬಂದಿದ್ದಿಲ್ಲ. ಆದರೆ ಈಗ ದುಡ್ಡು ಬಂದದ. 10 ಕೋಟಿ ರೂಪಾಯಿ ಆಲ್ಮೇಲ್ ಟು ಈ ದೇವಣಗಾಂವ್ ಅವರಿಗೆ 10 ಕೋಟಿ ರೂಪಾಯಿ ಮಂಜೂರಾಗ್ಯದ, ಟೆಂಡರ್ ಆಗ್ಯದ. ಚುನಾವಣೆ ಆದಮೇಲೆ ಅದು ಪ್ರಾರಂಭ ಆಗ್ತದಪ್ಪ. ಇದು ನನ್ನ ಜನರಿಗೆ ಹೇಳೋದು, ಆದ್ರೆ ಆಶ್ವಾಸನೆ ಅಲ್ಲ. ಈ ದೇಶದ ಜನಕ್ಕೆ ಗೊತ್ತದೆ. ಯಾವ ಉತ್ತರಾಖಂಡದಲ್ಲಿ ಭೂಕುಸಿತದಲ್ಲಿ ಸಿಕ್ಕಂತ ಕಾರ್ಮಿಕರು ಅವ್ರು ಹೇಳ್ತಾರೆ, ನಾವು 18 ದಿನ ಒಳಗಿದ್ದೆವು. 18 ದಿನ ಒಳಗಿದ್ದ ಮೇಲೆ ಹೊರಗೆ ಬಂದ ಮೇಲೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾನೆ, ಖಂಡಿತ ನಾವು ಜೀವಂತವಾಗಿ ಹೊರಬರ್ತೀವಿ ಅಂತ ಆತ್ಮವಿಶ್ವಾಸ, ನಮಗೆ ಗ್ಯಾರಂಟಿ ನಮಗೆ ಇತ್ತು ಅಂತೇಳಿ ಆ ಕಾರ್ಮಿಕರು ಹೇಳ್ತಾರೆ. ಇವ್ರು ಹೇಳೋದು ಬೇಡ, ಭೂಕುಶಲದಿಂದ ಕಾರ್ಮಿಕರು